ಎಷ್ಟಿದೆ ಅಂತ ಹೇಳಿ ನಾವು ಯೋಚನೆ ಮಾಡಿ ನೋಡಿದ್ರೆ ಇವತ್ತು ನಾವು ಆಫ್ರಿಕನ್ ಕಂಟ್ರಿ ಇರ್ತಕ್ಕಂಥ ಏನು ಆಫ್ರಿಕಾ ದೇಶಗಳ ಬಗ್ಗೆ ನಾವು ಮಾತನಾಡ್ತೀವಿ, ಅದಕ್ಕಿಂತ ಕಮ್ಮಿಯಾಗಿ ನಾವು ವರ್ಷದಲ್ಲಿ ಆದಾಯ ಇದೆ. ಉದಾಹರಣೆಗೆ ಇವತ್ತು ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ವರ್ಷಕ್ಕೆ ಆದಾಯ ನಂಬರ್ 1 ಸ್ಥಾನದಲ್ಲಿ ಆಗ್ಬೇಕಾಗಿದ್ರೆ ನಮ್ಮ ಗ್ಯಾರಂಟಿಗಳು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುಮಾರು 16 ಬಜೆಟ್ಗಳನ್ನ ಕೊಟ್ಟಿದ್ದಾರೆ. ಹಲವಾರು ವರ್ಷ ಸಿಂಹ ಪಾಲು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಮಾಡಿದಕ್ಕೆ ಇಡೀ ಭಾರತ ದೇಶದಲ್ಲಿ ಇವತ್ತು ನಂಬರ್ 1 GDP ಸ್ಥಾನದಲ್ಲಿದ್ರೆ ಅದು ಕರ್ನಾಟಕ ರಾಜ್ಯದ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಈ $4 ಟ್ರಿಲಿಯನ್ ಎಕಾನಮಿ ಏನು ಬಿಜೆಪಿ ಅವರು ಪದೇ ಪದೇ ನಮಗೆ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಟ್ಟು ಮುಗಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಅಮೆರಿಕ ಸುಮಾರು 34 ಕೋಟಿ ಜನಸಂಖ್ಯೆ ಇದ್ದು ಇವತ್ತು $28 ಟ್ರಿಲಿಯನ್ ಎಕಾನಮಿ ಇದೆ. ಜಪಾನ್ ಸುಮಾರು 12 ಕೋಟಿ ಜನಸಂಖ್ಯೆ ಇದ್ದು 4.2 ಟ್ರಿಲಿಯನ್ ಎಕಾನಮಿ ಇದೆ. ಇವತ್ತು ಜರ್ಮನಿ 4.7 ಟ್ರಿಲಿಯನ್ ಎಕಾನಮಿ ಇದ್ದು 12 ಕೋಟಿ ಜನಸಂಖ್ಯೆ ಇದೆ. ಅದೇ ರೀತಿಯಾಗಿ ಚೈನಾ ಸುಮಾರು $19 ಟ್ರಿಲಿಯನ್ ಇದ್ದು 140 ಕೋಟಿ ಜನಸಂಖ್ಯೆ ಇದೆ. ಅದೇ ಭಾರತ ದೇಶ 140 ಕೋಟಿ ಜನಸಂಖ್ಯೆ ಇದ್ದು ನಾವು 4 ಟ್ರಿಲಿಯನ್ ಎಕಾನಮಿ ಇದೀವಿ. ಅಂದ್ರೆ ಅರ್ಥ ಏನಂತಂದ್ರೆ ಜನಸಂಖ್ಯೆ ಜಾಸ್ತಿ ಇರೋದಕ್ಕೆ ನಮ್ಮ GDP ಇದೆ. ಪರ್ ಕ್ಯಾಪಿಟಲ್ ಇನ್ಕಮ್ ಪರ ಒಬ್ಬ ಮನುಷ್ಯನ ಆದಾಯವನ್ನು ನಾವು ತೆಗೆದು ನೋಡಿದ್ರೆ ನಾವಿವತ್ತು ಆಫ್ರಿಕನ್ ಕಂಟ್ರಿಗಿನ ಕಮ್ಮಿ ಇದೀವಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಬೇಕಂತ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಗ್ಯಾರಂಟಿಗಳು ಇವತ್ತು ವಿಶೇಷವಾಗಿ ಕರ್ನಾಟಕ GST, GDP, FDI ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಓವರಾಲ್ ಡೆವಲಪ್ಮೆಂಟ್ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗುದೊಮ್ಮೆ ಶ್ರೀನಿವಾಸ ಅವರು ಮೊದಲನೇ ಬಾರಿಗೆ ಶಾಸಕರಾಗಿ ಹಲವಾರು ಜನಪರ ಕೆಲಸ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಅವ್ರ ಜೊತೆಗೆ ಬೆನ್ನೆಲುಬು ನಿಂತಿರಿ. ನಾವು ತುಕಾರಾಮ್ ಅವರು ವಿಶೇಷವಾಗಿ ಜಮೀರ್ ಅಹಮದ್ ಅವರು ನಾವು ಅವ್ರ ಜೊತೆಗಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಅವ್ರ ಜೊತೆಗಿದ್ದೀವಿ. ನಮ್ಮ ಸರ್ಕಾರದ ಅವಧಿವರೆಗೆ ಉತ್ತಮವಾದಂತಹ ಕೆಲಸ ಶ್ರೀನಿವಾಸ ಅವರು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದವನ್ನು